ಬಿಗ್ ಬಾಸ್ ಮನೆಗೆ ಬೀಗ ಬಿದ್ದಿದೆ. ಸೊ ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಕಳೆದ ವಾರವೇ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿ ಆಚೆ ಬಂದಂತಹ ಸ್ಪರ್ಧಿ RJ ಅಮಿತ್ ಅವರಿದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಸರ್, ಎಷ್ಟು ಶಾಕಿಂಗ್ ಇದು ನಿಮಗೆ? ನೀವು ಬಂದಿದ್ದೀರಾ, ಬಿಗ್ ಬಾಸ್ ಮನೆಗೆ ಬೀಗ ಕೂಡ ಬಿದ್ದಿದೆ, ಎಷ್ಟು ಶಾಕ್ ಆಯಿತು? ಅಫ್ಕೋರ್ಸ್ ಸಿಕ್ಕಾಪಟ್ಟೆ ಶಾಕ್ ಆಯಿತು, ತುಂಬ ಬೇಜಾರಾಗುವಂತಹ ವಿಷಯ. ಬಟ್ ಇಂಟರ್ನೆಟಲ್ಲಿ ಎಲ್ಲರೂ ನಂಗೆ ಮೆಸೇಜ್ ಮಾಡಿಬಿಟ್ಟು ಏನು ಮಾಡಿದ್ರಿ ನೀವು, ಏನಾದರೂ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ರಾ, ಏನೋ ಪ್ಲ್ಯಾನ್ ಮಾಡಿದ್ದೀರಾ, ಫಸ್ಟ್ ನೀವು ಎಲಿಮಿನೇಟ್, ನೆಕ್ಸ್ಟ್ ಬಿಗ್ ಬಾಸೇ ಎಲಿಮಿನೇಟು, ಇದು ಇನ್ಸ್ಟೆಂಟ್ ಕರ್ಮ ಅಂತ ಹೇಳ್ಬಿಟ್ಟು ಏನೇನೋ ಜೋಕ್ ಮಾಡ್ತಾ ಇದ್ದಾರೆ. ಬಟ್ ಆಲ್ ಆಫ್ ದಟ್ ಸೆಟ್ ಅಸೈಡ್ ಪರ್ಸನಲ್ ಆಗಿ ಸಿಕ್ಕಾಪಟ್ಟೆ ಬೇಜಾರಾಗ್ತದೆ. ಯಾಕಂದರೆ ಅದ್ಭುತವಾದಂತಹ ಒಂದು ಕಾರ್ಯಕ್ರಮ ಅದು, ಕರ್ನಾಟಕದ ನಂಬರ್ 1 ಕಾರ್ಯಕ್ರಮ ಅಂತ ಮಾಡೋಕ್ಕೆ ತುಂಬ ಕಷ್ಟ. ಅದು ಅಷ್ಟೊಂದು ಕಾಂಪಿಟೇಷನ್ ಇರುತ್ತೆ. ಅಷ್ಟರಲ್ಲಿ ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಜಗತ್ತಲ್ಲಿ ಎಲ್ಲ ಕಡೆ ಕೂತ್ಕೊಂಡು ಒಂದು ಕಾರ್ಯಕ್ರಮ ನೋಡ್ತಾರೆ ಅಂದರೆ ಏನೋ ಒಂದು ಕಾರಣ ಇರುತ್ತೆ. ಅವ್ರ ಲೈಫಲ್ಲೂ ಕಷ್ಟ ಇರುತ್ತಪ್ಪ, ಕೂತ್ಕೊಂಡು ಎಂಟರ್ಟೈನ್ಮೆಂಟ್ ಅವ್ರು ಎಂಜಾಯ್ ಮಾಡಬೇಕು ಅಂತ ನೋಡ್ತಾರೆ. ಆ್ಯಂಡ್ ಅದೊಂದೇ ಅಲ್ಲದೆ ಆ ಕಂಟೆಸ್ಟೆಂಟ್ಸ್ ಬಿಟ್ಟು ಅಲ್ಲಿ ಸೆಟ್ ವರ್ಕರ್ಸ್ ಅಂತ ಬಂದಾಗ ಸಾವಿರಾರು ಜನ ಕೆಲಸ ಮಾಡ್ತಾ ಇರ್ತಾರೆ. ಟೆಕ್ನಿಷಿಯನ್ಸ್ ಆಗಿರ್ಬೋದು, ಟಾಸ್ಕ್ ಮ್ಯಾನೇಜರು, ಕ್ರಿಯೇಟಿವ್ ಟೀಮು, ಎಷ್ಟೋ ಜನ ಇರ್ತಾರೆ. ಆ್ಯಂಡ್ ಆಬ್ವಿಯಸ್ಲಿ ಬೇಜಾರಾಗುತ್ತೆ. ಶೋ ಮಸ್ಟ್ ಗೋ ಆನ್ ಅಂತ ಹೇಳ್ತಾರೆ. ಆ ರೀತಿ ಶೋನ ಹೆಂಗಾದರೂ ತೊಡಗಿಸ್ಕೊಳ್ಳೇಬೇಕು, ಬೇರೆ ದಾರಿ ಇಲ್ಲ. ಸೊ ಅದೊಂದೇ ದಾರಿ ಇರೋದು. ಅದು ಒಂದು ಕಡೆ ಅಂದರೆ, ಇನ್ನೊಂದು ಕಡೆ ಈ ಒಳಗೆ ಇರುವಂತಹ ಕಂಟೆಸ್ಟೆಂಟ್ಸ್ ಅಂತ ಬಂದಾಗ ಎಲ್ರಿಗೂ ಒಂದು ಮೈಂಡ್ ಸೆಟ್ ಇರುತ್ತೆ. ಈಗ ನಾನು ಅಲ್ಲಿ ಹೋಗ್ಬಿಟ್ಟು ಆಟಾಡ್ತಾ ಇರಬೇಕಾದ್ರೂ ಅಲ್ಲಿ ಊಟ ನಿದ್ದೆ ಏನೂ ಇರಲ್ಲ. ಅದರಲ್ಲಿ ಮೈಂಡ್ ಸೆಟ್ಟು ಮತ್ತು ಸ್ಟ್ರಾಟರ್ಜಿ ಇದೆಲ್ಲ ಪ್ಲ್ಯಾನ್ ಮಾಡ್ಕೊಂಡು ನಾವು ಮಾಡಬೇಕು. ಅದ್ರ ನಡುವೆ ಪಾಪ ಅವರು ಏನೇನೋ ಕ್ಯಾರೆಕ್ಟರ್ ಅಂತೆ, ಸ್ಟ್ರಾಟರ್ಜಿ ಅಂತೆ, ಇದೆಲ್ಲ ಮಾಡ್ಕೊಂಡಿರ್ತಾರೆ. ಸಡನ್ನಾಗಿ ಆಚೆ ಕರ್ಕೊಂಬಂದ್ಬಿಟ್ರೆ ಅವ್ರ ತಲೆನೇ ಚೇಂಜ್ ಆಗಿಬಿಡುತ್ತೆ. ರಿಯಲ್ ಲೈಫಿಗೆ ಕರ್ಕೊಂಬಂದಂಗೆ ಆಯಿತು. ಬಿಕಾಸ್ ಅಲ್ಲಿವರೆಗೂ ನಾವು ಮೆಂಟಲಿ ಕನ್ವಿನ್ಸ್ ಆಗಿರ್ತೀವಿ, ಓಕೆ ನಾನು ಆಚೆ ಹೋಗಲ್ಲ 3 ತಿಂಗಳವರೆಗೂ, ನಾನು ಇಲ್ಲೇ ಇರ್ತೀನಿ, ಇಲ್ಲೇ ಇರೋಕ್ಕೆ ಏನೇನು ಮಾಡ್ಕೋಬೇಕೋ ಮಾಡ್ಕೊತೀನಿ ಅಂತ ಒಂದು ಸಣ್ಣ ಲೋಕ ನಮ್ಮ ತಲೆನಲ್ಲೇ ನಾವು ಕ್ರಿಯೇಟ್ ಮಾಡ್ಕೊತೀವಿ. ಅದನ್ನು ಹೊಡೆದಾಕ್ದಂಗೆ ಆಗುತ್ತೆ. ಆಚೆ ಬಂದು ತಿರ್ಗಾ ಈಗ ಹೋಗ್ಬಿಟ್ಟು ಫ್ರೆಶ್ ಆಗಿ ಶುರು ಮಾಡಬೇಕು. ಅವರು ಎಲ್ಲ ಟಾಸ್ಕ್ಗಳನ್ನ ಫ್ರೆಶ್ ಆಗಿ ಶುರು ಮಾಡಬೇಕು. ಅವ್ರು ಮಾತಾಡೋ ರೀತಿನ ಫ್ರೆಶ್ ಆಗಿ ಶುರು ಮಾಡಬೇಕು. ಬಿಕಾಸ್ 5 ನಿಮಿಷದಿಂದ ಅಲ್ಲಿ ಜಗಳ ಆಡ್ತಿದ್ರು ಮನೆಯೊಳಗೆ ಕೂತ್ಕೊಂಡು. ಸಡನ್ನಾಗಿ ಈಗ ಆಚೆ ಬಂದು ಯಾವುದೋ ಒಂದು ರೆಸಾರ್ಟಲ್ಲಿ ಕೂತ್ಕೊಂಡಿದ್ದಾರೆ. ಸೊ ತುಂಬ ಬೇಜಾರಾಗುವಂತಹ ಒಂದು ವಿಷಯ. ನಾನು ಕೇಳ್ಕೊತಾ ಇರೋ ಒಂದು ವಿಚಾರ ಏನು, ದಯವಿಟ್ಟು ವಾಪಸ್ ಕಳಿಸ್ಕೊಡ್ರಿ. ವಾಪಸ್ಸು ಆ ಕಾರ್ಯಕ್ರಮವನ್ನು ಏರ್ ಮಾಡಿ ಆ ಕಂಟೆಸ್ಟೆಂಟ್ಸ್ನ ಒಳಗೆ ಕಳಿಸಿ. ಆ ಸೆಟ್ ಬಿಟ್ಟು ಬೇರೆ ಯಾವುದು ಸೆಟ್ ಇಲ್ಲ. ಆ ಒಂದು ಸೆಟ್ ಕಟ್ಸೋಕ್ಕೆ 6 ರಿಂದ 7 ತಿಂಗಳು ತೊಗೊಳುತ್ತೆ. ಆ್ಯಂಡ್ ಅಷ್ಟು ಚೆನ್ನಾಗಿ ಮೈಸೂರು ಪ್ಯಾಲೇಸ್ ಥರದ್ದು ಒಂದು ಸೆಟ್ ಕಟ್ಸಿದ್ದಾರೆ. ತುಂಬ ಜನ ಇನ್ವೆಸ್ಟ್ ಮಾಡಿದ್ದಾರೆ ಅದರಲ್ಲೇ. ಅದೆಲ್ಲ ಒಂದು ಕಡೆ ಅಂದರೆ ಕಂಟೆಸ್ಟೆಂಟ್ಸ್ ವಾಪಸ್ ಬರಲಿ, ಜನರನ್ನು ನೋಡಿದಾಗ ಪ್ರೇಕ್ಷಕರಿಗೂ ಖುಷಿಯಾಗುತ್ತೆ. ಅವ್ರಿಗೇನಂದರೆ ಈ ಸೀರಿಯಲ್ಲು, ಬೇರೆ ಬೇರೆ ವಿಚಿತ್ರ ರಿಯಾಲಿಟಿ ಶೋ ನೋಡಿಬಿಟ್ಟು ಅಭ್ಯಾಸ. ಒನ್ಸ್ ಇನ್ ಅ ಇಯರ್ ಇದು ಒಂದು 3 ತಿಂಗಳು ಬರುತ್ತೆ. ಎಲ್ಲರೂ ಕಾತುರದಿಂದ ಕಾಯ್ತಾ ಇರುವಂತಹ ಒಂದು ಶೋ ಇದು. ಸೊ ಗಿವ್ ದೆಮ್ ಅ ಚಾನ್ಸ್ ಪ್ಲೀಸ್. ದಯವಿಟ್ಟು ಬಿಟ್ಕೊಡಿ. ಬಿಗ್ ಬಾಸ್ನ ವಾಪಸ್ ತೊಗೊಂಬನ್ನಿ ಅಂತ ಕೇಳ್ಕೊತಾ ಇರೋದು. ನಾನು ಬಿಗ್ ಬಾಸ್ ಬಿಟ್ಟು ಆಚೆ ಬಂದೆ, ಬಿಗ್ ಬಾಸ್ ಫೇಕ್ ಅಂತಲ್ಲ, ಬಿಗ್ ಬಾಸ್ ಅಲ್ಲಿರೋ ಕೆಲವು ಕಂಟೆಸ್ಟೆಂಟ್ಸ್ ಫೇಕ್ ಅಂತ ಹೇಳ್ಬಿಟ್ಟು ಆ ಕೋಪ ಎಲ್ಲ ಇದೆ. ಬಟ್ ಆಲ್ ಆಫ್ ದಟ್ ಸೆಟ್ ಅಸೈಡ್, ಜೆನ್ಯೂನ್ಲಿ ಆ ಒಂದು ಶೋ ಓಡಬೇಕು, ನಮ್ಮ ಇಂಡಸ್ಟ್ರಿನಲ್ಲಿ ಓಡಬೇಕು. ತೆಲುಗು, ತಮಿಳು, ಮಲಯಾಳಮ್ಮು ಎಲ್ಲ ಭಾಷೆಗಳಲ್ಲೂ ಸೂಪರಾಗಿ ಓಡ್ತಾ ಇದೆ. ನಮ್ಮಲ್ಲಿ ಮಾತ್ರ ಸಡನ್ನಾಗಿ ಹೀಗೆ ನಿಂತೋಯ್ತು ಅಂದರೆ ಏನಕ್ಕೆ ಅಂತ ಆ ಒಂದು ದೊಡ್ಡ ಪ್ರಶ್ನೆ ಬರುತ್ತೆ. ನ್ಯಾಷನಲ್ ನ್ಯೂಸ್ ಆಗಿಬಿಡಿದೆ ಆಗಲೇ ಅದು. ಸೊ ಪ್ಲೀಸ್ ಬ್ರಿಂಗ್ ಇಟ್ ಬ್ಯಾಕ್, ಬ್ರಿಂಗ್ ಬಿಗ್ ಬಾಸ್ ಬ್ಯಾಕ್ ಪ್ಲೀಸ್. ಅದು ಬಿಗ್ ಬಾಸ್ನ ವಾಪಸ್ ಕರೆಸಿ ಆಮೇಲೆ ನನ್ನ ವೈಲ್ಡ್ ಕಾರ್ಡ್ ಬೇಡ ಬಿಡಿ, ಆಯಿತು, ಇನ್ನೊಂದ್ಸಲ ಮಾತಾಡ್ಕೊಳ್ಳೋಣ.